ಮಹಿಳೆಯ ಪಡಿತರ ಚೀಟಿ ದಿಢೀರ್ ರದ್ದು. ರೇಷನ್ ಕಾರ್ಡ್ಗಾಗಿ ಮಹಿಳೆಯ ಅಲೆದಾಟ. ಸರ್ಕಾರ ದಿಢೀರಾಗಿ ಪಡಿತರ ಚೀಟಿಯನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದು, ಸರ್ಕಾರದ ಕ್ರಮದಿಂದಾಗಿ ಬಡ ಕುಟುಂಬಗಳು ಕಂಗಾಲಾಗಿವೆ. ಈಗ ಮಹಿಳೆಯೊಬ್ಬರ ರೇಷನ್ ಕಾರ್ಡ್ ಅನ್ನ ಏಕಾಏಕಿ ರದ್ದು ಮಾಡಿದ್ದು, ಬಿಪಿಎಲ್ನಿಂದ ಎಪಿಎಲ್ಗೆ ಮಾರ್ಪಾಟು ಮಾಡಲಾಗಿದ್ದು, ರೇಷನ್ ಕಾರ್ಡ್ಗಾಗಿ ಮಹಿಳೆ ಅಲಿತಾ ಇರೋ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಹೀಗೆ ತಹಸೀಲ್ದಾರ್ ಕಚೇರಿ ಮುಂದೆ ಕಣ್ಣೀರಿಡ್ತಾ ಇರೋ ಮಹಿಳೆಯ ಹೆಸರು ರಮಾದೇವಿ ಅಂತ. ಚಿಂತಾಮಣಿ ತಾಲೂಕಿನ ಬ್ರಹ್ಮಾವರಂ ಹಳ್ಳಿಯ ನಿವಾಸಿ. ಪತಿಯನ್ನ ಕಳೆದುಕೊಂಡ ಮಹಿಳೆ ಮಗಳು ಮೊಮ್ಮಗನೊಂದಿಗೆ ವಾಸ ಮಾಡ್ತಾ ಇದ್ದು, ಅಂಗನವಾಡಿಯಲ್ಲಿ ಆಯಾ ಆಗಿ ಕೆಲಸ ಮಾಡ್ತಿದ್ದಾರೆ. ಅನ್ನಭಾಗ್ಯ ಯೋಜನೆಯಿಂದ ಸಿಗುವ ರೇಷನ್ ಅನ್ನೇ ನಂಬಿಕೊಂಡಿದ್ದ ರಮಾದೇವಿಗೆ ಅಧಿಕಾರಿಗಳು ಶಾಕ್ ನೀಡಿದ್ದು, ಏಕಾಏಕಿ ಅವರ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ್ದು ಮಹಿಳೆ ಕಂಗಾಲಾಗಿದ್ದಾರೆ. ಕಳೆದ ಜನವರಿಯಿಂದ ಕೆಲ ತಿಂಗಳು ರೇಷನ್ ಕಾರ್ಡ್ನಿಂದ ಅಕ್ಕಿಯನ್ನ ಕೊಳ್ಳಲು ಆಗಿಲ್ಲ. ಅಲ್ಲದೆ ಕಳೆದ ತಿಂಗಳು ಕೂಡ ರೇಷನ್ ಕಾರ್ಡ್ನಿಂದ ಅಕ್ಕಿಯನ್ನ ತೆಗೆದುಕೊಳ್ಳಲಾಗಿದೆಯಂತೆ. ಆದರೆ ಈ ತಿಂಗಳು ರೇಷನ್ ತೆಗೆದುಕೊಳ್ಳಲು ಹೋದಾಗ ನಿಮ್ಮದು ಎಪಿಎಲ್ ಕಾರ್ಡ್ ಆಗಿ ಚೇಂಜ್ ಆಗಿದೆ, ರೇಷನ್ ಕೊಡಲು ಆಗಲ್ಲ ಅಂತ ಹೇಳ್ಕಳಿಸಿದ್ದಾರೆ. ಇದರಿಂದ ಕಂಗಾಲಾದ ಮಹಿಳೆ ತಹಸೀಲ್ದಾರ್ ಕಚೇರಿಗೆ ಬಂದು ಮನವಿಯನ್ನ ಸಲ್ಲಿಸಿದ್ದಾರೆ. 1 ತಿಂಗಳ ಬಳಿಕ ಸರಿಪಡಿಸೋದಾಗಿ ಅಧಿಕಾರಿಗಳು ಸಬೂಬನ್ನ ಹೇಳಿ ಕಳಿಸಿದಾರಂತೆ. ನಮ್ಮದು ಇದು ಟೀಗೋಲಲ್ಲಿ ಸೊಸೈಟಿ. ನಾನು ತಿಂಗಳ ಬಂದು ನನ್ನ ಹೆಸರು ರಮಾದೇವಿ. ತಿಂಗಳ ಬಂದು ರೇಷನ್ ತಗೊತಿದ್ದೆ. ಒಂದು 3 ತಿಂಗಳೇನು ತಗೊಂಡಿಲ್ಲ ನಾನು ರೇಷನ್ ಅಷ್ಟೇ. ನನಗೆ ಬರೋಕ್ಕಾಗಲಿಲ್ಲ, ಅವಾಗ ಹುಷಾರಿಲ್ಲ, ಮನೇಲಿ ಏನೋ ಪ್ರಾಬ್ಲಮ್ ಆಗಿತ್ತು, ನಾನು ಬಂದಿಲ್ಲ. ಮೇಯಲ್ಲಿ ಜನವರಿಯಲ್ಲಿ 2 ತಿಂಗಳು 3 ತಿಂಗಳು ತಗೊಂಡಿಲ್ಲ. ಅದಕ್ಕೆ ಇವಾಗ 4-5 ತಿಂಗಳಿಂದ ನಾನು ಕಂಟಿನ್ಯೂ ಬರ್ತಿದ್ದೀನಿ ರೇಷನ್ಗೆ. ರೇಷನ್ ತಗೊಂಡು ಹೋಗ್ತಾಯಿದ್ದೀನಿ. ಹೋದ ತಿಂಗಳು ತಗೊಂಡಿದ್ದೀನಿ. ಇವಾಗ ಹೋದರೆ ರೇಷನ್ನಲ್ಲಿ ಅಲ್ಲಿ ಅಕ್ಕ ಈ ಕಾರ್ಡು ಇದಾಗಿದೆ, ನಿನ್ಗೆ ರೇಷನ್ ಕೊಡೋಂಗಿಲ್ಲ, ಹೋಗಿ ತಾಲೂಕು ಆಫೀಸಲ್ಲಿ ಮಾತಾಡ್ರಿ ಅಂದರು. ಇಲ್ಲಿಗೆ ಬಂದು ಇಲ್ಲಿ ಮೇಡಮನ್ನು ಕೇಳಿದೆ. ಇಲ್ಲಿ ಹೋಗಿ ಒಂದು ಅಣ್ಣನ ಕರ್ಕೊಂಡು ಹೋಗಿ ಕೇಳಿದ್ರೆ, ಇಲ್ಲ ನೀವು ಕಾಯಬೇಕಷ್ಟೇ, ವೆಯ್ಟ್ ಮಾಡಬೇಕು, ನಿನಗೆ ರೇಷನ್ಗೆ ಇದು ಕಾರ್ಡ್ ಲ್ಯಾಪ್ಸ್ ಆಗಿದೆ, ನಿಮ್ಗೆ ಬರಬೇಕು, ಮತ್ತು ಕಾಯಿ ನಾವು ಅರ್ಜಿ ಹಾಕಿ ಕೊಡೋವಾಗ ನಿನ್ಗೆ ರೇಷನ್ ಯಾವಾಗ ಇದು ಬರುತ್ತೋ ಅಪ್ಲೈ ಮಾಡೋಕ್ಕೆ ಬರುತ್ತೋ ಆವಾಗ ನಾವು ಹೇಳ್ತೀವಿ, ಆವಾಗ ಬಂದು ಅಪ್ಲೈ ಮಾಡ್ಕೊಳ್ಳಿ, ಹೊಸದಾಗಿ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಿ, ಇವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಏನು ಸರ್ ಮಾಡೋದು? ಹಿಂಗಾದರೆ ನಾವೇನು ಮಾಡೋದು ಹೇಳಿ? ನೋಡಿ ನಮ್ಮ ರೇಷನ್ ಕಾರ್ಡ್ ಇದು. ಸರ್ ನಾನು ಸ್ಕೂಲಲ್ಲಿ ಆಯಾ ಕೆಲಸಕ್ಕೆ ಹೋಗ್ತಿದ್ದೀನಿ ಸರ್. ನನ್ನ ಮನೇಲಿ ಯಾರೂ ಗಂಡಸರಿಲ್ಲ. ನಾನು, ನನ್ನ ಮಗಳು, ನನ್ನ ಮೊಮ್ಮಗ. ಅವನು 5 ಇಯರ್ಸ್, ಅವನಿಗೆ 10 ಇಯರ್ಸ್. ಇವಾಗ ಸ್ಕೂಲ್ಗೆ ಹೋಗ್ತಿದ್ದಾನೆ ಅವನು. ಅವನಿಗೂ ರೇಷನ್ ಕಾರ್ಡ್ ಸೇರ್ಪಡೆ ಮಾಡಬೇಕು. ನೋಡಿ ಸರ್ ನನ್ನ ಕಾರ್ಡು ಇದೇ ಇರೋದು ನಮ್ಮದು ಇದರಲ್ಲಿ ಯಾರೂ ಇಲ್ಲ. ನನಗೆ ತಂದೆ ತಾಯಿ ಯಾರೂ, ಅಣ್ಣ ಅಕ್ಕ ಯಾರೂ ಇಲ್ಲ. ಇರೋದು ನಾನು ಒಬ್ಳೇ. ನನ್ನ ಮಗಳಿದೆ ನನ್ನ ಕಾರ್ಡಲ್ಲಿ ಅಷ್ಟೇ. ನಾವು 3 ಜನನೇ ಇರೋದು ನಮಗೆ ಇವಾಗ ನಮ್ಮಂಥವ್ರಿಗೆ ಎಷ್ಟು ಜನಕ್ಕೆ ಮಾಡ್ತೀರಿ? ಹಿಂಗೆ ಎಷ್ಟು ಜನಕ್ಕೆ ಮಾಡ್ತಾಯಿದ್ದಾರೆ ಸರ್? ಗೊತ್ತಿಲ್ಲ ಸರ್ ನನಗೆ. ಯಾವ ಕಾರಣಕ್ಕೆ ತೆಗೆದಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವೇನು ಗೌರ್ಮೆಂಟ್ ಆಫೀಸರ್ಸ್ ಇಲ್ಲ, ನಮ್ಗೆ ಇನ್ಕಮ್ ಅಷ್ಟೊಂದು ಬರೋಲ್ಲ. ನನಗೆ 15,000 ಸ್ಯಾಲ್ರಿ ಸರ್. ಅದರಲ್ಲಿ ಬಾಡಿಗೆ ಕಟ್ಕೊಂಡು ಮಗುನ ಓದಿಸ್ಕೊಂಡು ಎಷ್ಟೋ ಮಾಡ್ಕೊತಿದ್ದೀನಿ. ಇದರಲ್ಲಿ ಹಿಂಗಾಗಿದೆ. ಸ್ವಲ್ಪ ಇದೇನಾದರೂ ಸ್ವಲ್ಪ ಗಮನಕ್ಕೆ ತರಿಸಿ ಸರ್ ನೀವು. ನಮ್ಗೆ ರೇಷನ್ ಕಾರ್ಡ್ ಬೇಕು ಸರ್. ಎಲ್ಲದಕ್ಕೂ ರೀತಿ ಕಷ್ಟನೇ ಸರ್. ನಮಗೆ ಎಲ್ಲದಕ್ಕೂ ಕಷ್ಟನೇ, ರೇಷನ್ಗೂ ಕಷ್ಟನೇ. ಊರಲ್ಲಿ ನೋಡಿದ್ರೆ ನನ್ನ ಮನೆ, ಇವಾಗ ಮನೆಗೆ ಸ್ವಲ್ಪ ಮನೆ ಇಲ್ಲ. ನಾನೇನು ಕಷ್ಟಪಟ್ಟು ಅಷ್ಟು ಇಷ್ಟು ಮನೆ ಕಟ್ಕೊತಿದ್ರೆ ಅದನ್ನಕ್ಕೂ ಸ್ವಲ್ಪ ಕಷ್ಟನೇ. ಎಲ್ಲದಕ್ಕೂ ಕಷ್ಟನೇ ಸರ್. ನಮಗೆ ಯಾರೂ ಇಲ್ಲ ಸರ್. ನಾನು, ನನ್ನ ಮಗಳು, ನನ್ನ ಮೊಮ್ಮಗ ಅಷ್ಟೇ ಸರ್. ನಮಗೆ ಯಾರೂ ಇಲ್ಲ. ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ. ನನಗೆ ಮೇಯ್ನ್ ಇಂಪಾರ್ಟೆಂಟು ನನಗೆ ರೇಷನ್ ಕಾರ್ಡ್ ಬೇಕು ಸರ್. ರೇಷನ್ ಕಾರ್ಡ್ ಬೇಕು, ರೇಷನ್ ಬೇಕು ನನಗೆ. ರೇಷನ್ ಇಲ್ಲ ಅಂದರೆ ಆಗಲ್ಲ ನನಗೆ. ಬೆಂಗಳೂರಲ್ಲಿದ್ರೂ ನಾವು ಇದೇ ತಿಂತೀವಿ. ನಾವು ಅಲ್ಲಿ ನಾವು ದುಡ್ಕೊಂಡು ನಾವು ಬಾಡಿಗೆಗೆ ಕಟ್ಕೊಂಡು ಇರೋದು. ನಮಗೇನು ಸ್ವಂತ ಇಲ್ಲ ಸರ್, ಯಾರೂ ಇಲ್ಲ. ನನಗೆ ಫಸ್ಟು ರೇಷನ್ ಕಾರ್ಡ್ಗೆ ಸ್ವಲ್ಪ ಇದು ಮಾಡಿಸ್ಕೊಡಿ ಸರ್ ಪ್ಲೀಸ್. ದಯವಿಟ್ಟು ನನಗೆ ಅದೊಂದು ಮಾಡಿಕೊಡಿ ಸರ್ ನೀವು. ಅದೇನೇ ಆಗ್ಲಿ, ಗಂಡನನ್ನ ಕಳೆದುಕೊಂಡು ಒಂಟಿಯಾಗಿ ಬದುಕ್ತಾ ಇರೋ ಮಹಿಳೆಗೆ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಮಹಿಳೆಯ ಅಳನನ್ನ ಕೇಳಿಯಾದ್ರೂ ರೇಷನ್ ಕಾರ್ಡ್ ಅನ್ನ ಒದಗಿಸ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.